23 ಇಯರ್ಸಲ್ಲಿ ಇಷ್ಟೊಂದೆಲ್ಲ ಅಡ್ವೈಸ್ ಮಾಡಿದ್ರು ಕೂಡ ನನ್ನ ಎಲ್ಲ ಹೂಡಿಕೆಯನ್ನು ಬರೀ ಶೇರ್ಸಲ್ಲಿ ಇಟ್ಕೊಂಡಿದ್ದೆ ನಾನು. ಯಾಕಂದರೆ ನಮ್ಗೆ ಅರ್ಥ ಆಗ್ತಿದ್ದಿದ್ದು ಶೇರ್ಸ್ ಒಂದೇನೆ. ನಾನು CA ಮಾಡಿದಾಗಿಂದನೂ ಕೂಡ ನನಗೆ ಶೇರ್ ಮಾರ್ಕೆಟ್ ಮೇಲೆ ತುಂಬಾ ಒಲವಿತ್ತು. ಸ್ಟಡೀಸ್ ಮಾಡ್ತಾ ಇದ್ದೆ, ಕಂಪ್ನಿಗಳನ್ನು ಏನೇನು ಅಂತ ನೋಡ್ತಾ ಇದ್ದೆ, ಪ್ರಮೋಟರ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೆ, ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರ ಫಂಡಮೆಂಟಲ್ಸ್ ಏನಿದೆ, ಟೆಕ್ನಿಕಲ್ಸ್ ಏನಿದೆ, ಇದೆಲ್ಲ ನೋಡ್ತಾ ಇದ್ದೆ. ಸೊ ಕಾಮನ್ ಮೆನ್ನಿಗೆ ನಾನು ಇವತ್ತೇನು ಹೇಳ್ತೀನಿ ಅಂದರೆ, ನಿಮಗೆ ಶೇರ್ಸ್ ಅನಾಲಿಸಿಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಮ್ಯೂಚುವಲ್ ಫಂಡ್ ರೂಟ್ಗೆ ಹೋಗಿ. ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, ಅವ್ನು 24/7 ಅವನ ಟೀಮ್ ಜೊತೆಗೆ ಅವನು ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾನೆ. ನಿಮಗೆ ಆ ಟೈಮ್ ಇಲ್ಲ, ಸೊ ಗಿವ್ ಇಟ್ ಟು ಅ ಪ್ರೊಫೆಷನಲ್. ಈಗ ನಾನು ಕೂಡ ಸುಮ್ಮನೆ TV ಮುಂದೆ ಬಂದ್ಬಿಟ್ಟು ಮಾತನಾಡ್ತೀನಿ ಅಂದ್ಬಿಟ್ಟು ನಾನು ಪೊಲಿಟಿಕಲ್ ಬಗ್ಗೆ ಮಾತನಾಡ್ತೀನೋ, ಬೇರೆ ಏನೋ ಅಸ್ಟ್ರಾಲಜಿ ಬಗ್ಗೆ ಮಾತನಾಡ್ತೀನೋ ಅಂತ ನಾನು ಆ್ಯಂಕರ್ ಆಗಿಬಿಡ್ತೀನಿ ಅಂದರೆ ಸಾಧ್ಯ ಇಲ್ಲ. ನಾನು ಬರೀ ಶೇರ್ಸು, ಇನ್ವೆಸ್ಟ್ಮೆಂಟು, ಗೋಲ್ಡ್ ಸಿಲ್ವರ್ ಮಾತನಾಡ್ತೀನಿ. ಸೊ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಭಾವನಾ ಕೆಲಸ ನಾನು ಮಾಡೋದಕ್ಕಾಗೋದಿಲ್ಲ. ಆ್ಯಂಕರ್ ಕೆಲಸ ಆ್ಯಂಕರೇ ಮಾಡಬೇಕು.